ಹೂವೊಂದು ಬಳಿ ಬಂದು. ಗಾನಲಹರಿ ಸಾಂಸ್ಕೃತಿಕ ಕಲಾ ಸಂಸ್ಥೆ ಹಾವೇರಿ ಹಾಗೂ ಅಜಯ್ ಮ್ಯೂಸಿಕಲ್ ಅಕಾಡೆಮಿ ಕೊಪ್ಪಳ ಈ ಎರಡೂ ಒಂದು ಸಂಸ್ಥೆ ವತಿಯಿಂದ ಮುಂಬರುವ 8ನೇ ತಾರೀಕು ಶನಿವಾರ 4 ಗಂಟೆಗೆ ಇದೇ ಗದಗ ನಗರದಲ್ಲಿ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ಒಂದು ಸಂಗೀತ ಸಂಜೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಪ್ರಣಯ ರಾಜ ಶ್ರೀನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಒಂದು ದಿಗ್ಗಜ ನಟರಾದ ಶ್ರೀನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಅವರ ನಟಿಸಿರುವಂತಹ ಏನು ಒಳ್ಳೊಳ್ಳೆ ಒಂದು ಚಿತ್ರಗೀತೆಗಳು ಏನಿದಾವೋ ಅದನ್ನು ನಾನು ಅವರ ಉಪಸ್ಥಿತಿಯಲ್ಲಿ ನಮ್ಮ ಒಂದು ತಂಡ ಪ್ರಸ್ತುತಪಡಿಸಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಎಲ್ಲ ಒಂದು ಜನತೆಯನ್ನು ನಾವು ಇನ್ವೈಟ್ ಮಾಡ್ತೀವಿ. ಕಾರ್ಯಕ್ರಮದ ಉದ್ದೇಶ ಬಂದು ಇತ್ತೀಚೆಗೆ ಒಂದು ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳೋದು ಆಮೇಲೆ ಹಾಡೋದು ಕಡಿಮೆ ಆಗಿದೆ. ಜನರಲ್ಲಿ ಅದು ಒಂದು ಸಂಗೀತದ ಒಂದು ಅಭಿರುಚಿ ಕಡಿಮೆ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದ ನಾವೊಂದು ಈ ಹಳೆಯ ಒಂದು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಇನ್ನೂ ಒಂದು ಈ ಶ್ರೀನಾಥ್ ಅವರು ಕರೆಯುವ ಮುಖ್ಯ ಉದ್ದೇಶ ಅಂದರೆ, ಈಗ ಹಲವಾರು ಹಿಂದೆ ಹಳೆಯ ಚಲನಚಿತ್ರ ಹಿರಿಯ ನಟರಲ್ಲಿ ಈಗ ಇರೋರು ಶ್ರೀನಾಥ್ ಒಬ್ಬರು, ಅನಂತ್ನಾಗ್ ಒಬ್ಬರು. ಈ ಥರ ಒಂದು ಅವ್ರನ್ನ ಕರೆಸಿಬಿಟ್ಟು ಅವ್ರದ್ದು ಒಂದು ಗೀತೆಗಳನ್ನ ಒಂದು ಸೆಲೆಬ್ರೇಷನ್ ಮಾಡೋಣ ಅನ್ನೋ ಒಂದು ಉದ್ದೇಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಸರ್. ಉತ್ತರ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಅವ್ರನ್ನ ಸಂಗೀತ ಕಾರ್ಯಕ್ರಮಕ್ಕಂತ ಕರೆಸ್ತಾ ಇರೋದು ಇದು ಮೊದಲನೇ ಸರಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರೋದು. ನಾವಿಬ್ಬರು ಕಲಾವಿದರಲ್ಲದೆ ಇನ್ನು ಉತ್ತರ ಕರ್ನಾಟಕದಲ್ಲಿರುವಂಥ ಒಳ್ಳೆಯ ಕಲಾವಿದರಿಗೆ ಇನ್ನೊಂದು ಅಷ್ಟು ಜನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಯಾರು ಚೆನ್ನಾಗಿ ಹಾಡುವಂಥವ್ರು ಇದ್ದಾರೆ ಅವರಿಗೆ ಸಬ್ನೀಸ್ ಅವರಾಗಿರ್ಬೋದು, ಅಥವಾ ನಮ್ಮ ಬಿಜಾಪುರದವರು ಅನಿತಾ ಅಯ್ಯರ್, ಈ ಥರದವರು ಒಂದಷ್ಟು ಲೋಕಲಲ್ಲಿ ಶ್ರೀನಿವಾಸ್ ಕುಲಕರ್ಣಿ ಸರ್ ಅಂತ, ಆಮೇಲೆ ಗುಡ್ಡದ್ ಸರ್, NH ಗುಡ್ಡದ್ ಸರ್ ಅಂತ, ಅಂಥವ್ರನ್ನ ಒಂದು ಸ್ವಲ್ಪ ಇದರೊಳಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಸರ್. ಬೇರೆ ಲೋಕಲಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ಇರಲಿ, ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಪ್ರತಿಭೆನೇ ಅನಾವರಣಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಹೊರಗಡೆಯಿಂದ ಎಲ್ಲಿ ಬೆಂಗಳೂರಿಂದ ಅಲ್ಲಿಂದ ಎಲ್ಲೂ ಕರೆಸಿಲ್ಲ, ನಮ್ಮವರೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನೇ ಹಾಕ್ಕೊಂಡಿದ್ವಿ.